ಅದಕ್ಕೆ ದೃಷ್ಟಿಗೊಂಬೆ ತರ ಫೋಟೋಗಳು ಹಾಕಿದ್ದಾರೆ. ಯಾರ್ದಿರ್ಬೋದು ಗೊತ್ತಾ? ಸ್ವಿಮ್ಮಿಂಗ್ ಪೂಲಾ? ಸ್ವಿಮ್ಮಿಂಗ್ ಪೂಲ್ ಯಾವ್ದು ಇದು? ಸ್ವಿಮ್ಮಿಂಗ್ ನಾನು ನೈಟು ದೊಡ್ಡ ಪ್ರಾಬ್ಲಮ್ ಆಗಿ ನಿನ್ನೆ ಎಲ್ಲ ತುಂಬಾ ಕೇಳಿದೆ ಸ್ಯಾರಿ ನನಗೆ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಅವರು ಸ್ಯಾರಿ ಸ್ಟಿಚ್ ಮಾಡೋದಕ್ಕೆ ತೊಗೊಂಡೇ ಇಲ್ಲ ಟೈಲರ್ಸು. ಸೊ ಹಾಗಾಗಿ ನಮಗೆ ಅದರಲ್ಲೂ ಮದುವೆ, ಇವಾಗ ದೂರದ ಮದುವೆ ಆದರೆ ಓಕೆ, ಆಯಿತು ಬಿಡು ಯಾವುದೋ ಒಂದು ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬೋದು. ಬಟ್ ಹತ್ರದ ಮದುವೆ ಆಗಿದ್ಕೊಂಡು ನನಗೆ ಆ ಥರ ಒಂದು ಒಳ್ಳೆ ಸೀರೆ ಹೊಲಿಯೋಕೆ ಹಾಕಿರ್ತೀವಿ, ಅದು ಸಿಕ್ಕಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ. ಆ ಥರ ನಿಮಗೇನಾದರೂ ಆಗಿದ್ರೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ದೊಡ್ಡ ಪ್ರಾಬ್ಲಮ್ ಆಯಿತು. ಕೊನೆಯಲ್ಲಿ ನಾನು ನನ್ನ ಫ್ರೆಂಡ್ನ ಹೇಳಿದೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರು ನನಗೆ ಅವ್ರದ್ದು ಒಬ್ಬಳು ಒಂದು ಸೀರೆ ಕೊಟ್ಟಿದ್ದಾಳೆ, ಕಾಣಿಸ್ತೀನಿ ನಿಮಗೆ ನೋಡಿ. ಒಬ್ಬರು ಒಂದು ಸ್ಯಾರಿ ಕೊಟ್ಟಿದ್ದಾರೆ, ಇದು ಈ ಕಲರು ಪಿಂಕು ಮತ್ತು ಈ ಕಲರಲ್ಲಿ ಒಬ್ಬಳು ಸೀರೆ ಕೊಟ್ಟಿದ್ದಾಳೆ. ಡಬಲ್ ಕ್ಲಿಕ್ ಮಾಡಂಗಿಲ್ಲ ಇಲ್ಲ ಇಲ್ಲ ಮೇಲ ಬರೇ ಬರೇ ಯಾಕೆ ಇಷ್ಟೊಂದು ಟ್ರಾಫಿಕ್ ಆಗಿದೆ? ಏನ್ ವಿಷಯ? ಪೀಣ್ಯ ಫ್ಲೈಓವರ್ ಕ್ಲೋಸ್ ಮಾಡೋದು ಅದಕ್ಕೆ 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಪೀಣ್ಯ ಫ್ಲೈಓವರ್ ಕ್ಲೋಸ್. ದಾಚಿ ಮಾಡೋಣಪ್ಪ, ದಾಚಿ ಮಾಡೋಣ. ನೀನ್ ದಾಚಿ ಮಾಡಲ್ವಾ? ಯಾಕೆ? ಯಾಕಪ್ಪ ದಾಚಿ ಮಾಡಲ್ಲ ನೀನು? ಹೌದು, ನೀರೇ. ಬ್ಲಾಕ್ ಬ್ಲಾಕ್ ಎಲ್ಲಿ ಕಾಣಿಸ್ತಾ ಐತೆ? ನೀರೇ. ಸ್ವಿಮ್ಮಿಂಗ್ ಪೂಲಾ? ಸ್ವಿಮ್ಮಿಂಗ್ ಪೂಲ್ ಯಾವ್ದು ಇದು? ಸ್ವಿಮ್ಮಿಂಗ್ ಪೂಲ ನಿಂಗೆ? ಕೆರೆ ಕಣೋ. ಹಾ, ಲೇಕ್. ಲೇಕ್ ಜೊತೆ ನೀರಿರುತ್ತೆ. ನೀರಿದ್ರೇನೆ ಲೇಕ್ ಅದು. ಅಂಬ ಹೋಗಲ್ಲ. ಅಂಬ ಹೋಗಿ ನೀರ್ ಕುಡಿಯುತ್ತೆ. ಅಂಬ ಹೋಗಿ ನೀರ್ ಕುಡಿಯುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅದು, ಲೇಕ್. ಲೇಕ್ ವಾಟರ್. ಲೇಕ್ ವಾಟರ್ ನ ಅಂಬ ಹೋಗಿ ಕುಡಿಯುತ್ತೆ. ಊಟ ಕೊಟ್ರೆ ತಿನ್ನುತ್ತೆ. ಜಾಮೂನು ತಿನ್ನುತ್ತೆ. ಮತ್ತೆ ಗೊತ್ತು ತಾನೇ? ಗೊತ್ತಿದ್ದು ಯಾಕೆ ಹೇಳ್ತ್ಯಾ? ಅಲ್ಲ, ಅದೇ ಅವ್ನು ಏನ್ ಹೇಳ್ತಾನೆ ಅಂತ. ಜಾಮೂನ್ ತಿನ್ನುತ್ತಾ? ಈಗ ರೆಕಾರ್ಡ್ ಆಗ್ತಾ ಇದೆ. ಏನಪ್ಪಾ ನಿಂದು ಸಮಾಚಾರ ಇವಾಗ? ಯಾವ ಊರ್ಗ್ ಹೋಗ್ತಾ ಇದ್ಯಾ? ಯಾವ ಊರ್ಗ್ ಹೋಗ್ತಾ ಇದ್ಯಾ? ಅಣ್ಣ ಊರ್ಗ? ಅಣ್ಣ ಬೇರೆ ಊರು, ನೀನ್ ಬೇರೆ ಊರಾ? ಇನೀಶೂರು. ಇನೀಶೂರ್ ಅಜ್ಜಿ, ಇನೀಶ್ ಅಜ್ಜಿ ಊರದು, ಇನೀಶೂರ್ ಅಲ್ಲ. ಇನೀಶ್ದು ಅಜ್ಜಿ ಊರು. ನೀರೇ ಇಲ್ಲ ಇಲ್ಲಿ. ನೀರಿಲ್ಲ. ಅವಾಗ್ಲೇ ನೀರಿತ್ತು, ಇವಾಗ ನೀರಿಲ್ಲ. ಏನಪ್ಪ ಭಯ ಪಡ್ಕೋತಿಯಾ? ಯಾಕೆ ಭಯ ಪಡ್ಕೋತಿಯ ನೀನು? ಭಯ ಪಡ್ಕೊಳೋದು ಯಾಕೆ ಭಯ ಪಡ್ತೀಯ? ನೀನೊಬ್ನೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟಾಡ್ತಾ ಇದ್ದ? ಯಾವ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟಾಡ್ತಿದ್ದೆ ನೀನು?
ಹಾ? ಏನ್ ತಗೊಂಡೋಗಕ್ಕಮ್ಮ? ದೂರ ಏನಪ್ಪ ಊಟ ಏನ್ ತಿಂದೆ ನಮ್ಮ ಬೋ ಏನ್ ತಿಂದೆ ಬೆಳಗ್ಗೆ ತಿಂಡಿ ತಿಂದಿಲ್ವಪ್ಪ ನೀನು ಇಡ್ಲಿ ತಿಂದಿಲ್ವಪ್ಪ ನೀನು ಇಡ್ಲಿ ವಡೆ ಎಷ್ಟು ವಡೆ ಒಂದು ವಡೆ ತಿಂದೆ ಒಂದು ಇಡ್ಲಿ ತಿಂದೆ ಅಲ್ವಾಪ ಹಾ ಮತ್ತೆ ಸಾಕಲ್ವಾ ಇನ್ನೇನ್ ಬೇಕು ಬೇರೆ ನಿಂಗೆ ಊಟ ಇದೇನ್ ಇವ್ರಗಳ್ದೆಲ್ಲ ಫೋಟೋಗಳು ಹಿಂಗ ಹಾಕ್ಬಿಟ್ಟವ್ರೆ ದೃಷ್ಟಿಗೊಂಬೆ ತರನ ಇವತ್ತೇ ನೋಡ್ತಾ ಇರೋದ್ ನಾನು ಈ ತರ ಫೋಟೋಗಳು ಅಲ್ಲ ಇಲ್ಲಿ ಯಾವ್ದೋ ಒಂದು ಹೊಲದ್ದು ಫುಲ್ಲು ಕ್ಲೋಸ್ ಮಾಡ್ಬಿಟ್ಟು ಒಂದು ಏನೋ ಕಟ್ಟಿದ್ದಾರೆ ಅದಕ್ಕೆ ದೃಷ್ಟಿಗೊಂಬೆ ತರ ಫೋಟೋಗಳು ಹಾಕಿದ್ದಾರೆ ಯಾರ್ದಿರ್ಬೋದು ಗೊತ್ತಾ ಈ ಕಿಪ್ಪಿ ಕೀರ್ತಿ ಮಂಜಣ್ಣ ಇವರೆಲ್ಲ ಕೆಲವೊಬ್ರು ಟ್ರೋಲ್ ಆಗಿದಾರಲ್ಲ ಅವ್ರಗಳ ಫೋಟೋಗಳನ್ನ ತೆಗ್ದು ಹಾಕವ್ರೆ ಲೈನ್ಗೆ ಕ್ಯಾಚ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಂಗೆ ಈಗ ತಾನೇ ಹಾ ನೋಡ್ಬೇಕು ಈಗ ತಾನೇ ಊಟ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಊರಬ್ಬ ಇತ್ತು ಒಂದ್ ಕಡೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಊರ್ಗ್ ಹೋಗ್ತಾ ಇದೀವಿ ಮನೀಶ್ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ ನೈಟ್ ಎಲ್ಲ ಎದ್ದಿದ್ದ ಅನ್ಸತ್ತೆ ಅವನು ಹಬ್ಬಕ್ಕೆ ಅಂತ ಊರ್ಗ್ ಹೋಗಿದ್ದ ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟಿದಾನ ಅವನು ನೈಟ್ ಎಲ್ಲ ಮಲ್ಗೆ ಇಲ್ಲ ಅವನು ಹಂಗಾಗಿ ಮಲ್ಕೊಂಡ್ಬಿಟ್ಟಿದಾನ ಇವಾಗ ಬೇಸಿಗೆಗಾಲ ಅಂದ್ರೇ ಹೇಗೆ ನಾವು ಐಸ್ ಕ್ರೀಮು ಜ್ಯೂಸು ಏನಾದರೂ ಕುಡಿಲೇಬೇಕು ತಿನ್ನಲೇಬೇಕು ಅನ್ನೋ ಫೀಲ್ ಆಗೇ ಆಗುತ್ತೆ ಸೊ ಹಾಗಾಗಿ ಹುಡುಗರೆಲ್ಲ ಆಟ ಮಾಡ್ತಾಯಿದ್ರು ತುಂಬ ಹಾಗಾಗಿ ಯಡಿಯೂರಲ್ಲಿ ನಿಲ್ಲಿಸ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡಿದ್ದೀವಿ ನಾವು ಕೂಡ ಐಸ್ ಕ್ರೀಮ್ ತಗೊಂಬಂದಿದೀನಿ ಸ್ಪೂನೇ ಕೊಟ್ಟಿಲ್ಲ ಚಪ್ರ ಗಿಬ್ರ ಹಾಕಿರ್ತಾರ ನೋಡು ಇದೇ ಮನೆನಾ ಮನೆನಾ ಯಾವ ಮನೆ ಹೋಗು ಮುಂದೆ ಮನೆಯಲ್ಲ ಇಲ್ಲೇ ನಲ್ಲಿ ಈ ಮನೆಯಲ್ಲ ಹಾ ಹಾ ಇಲ್ಲೇ ಐತಲ್ಲ ಮುಂದೆ ಹೋಗು ಕೇಳ್ತಾ ಇಲ್ವಾ ಹಾ ಹೊಸ ಕ್ಯಾಮ್ರಾ ತಗೊಂಡಿದೀನಿ ಅದಕ್ಕೆ ಅಜ್ಜಿ ಹಾ ಹೇಳಮ್ಮ ಹೌದಾ ಹೋಲಿ ಬಿಡು ಏನ ಮುಗಿಸ್ಕೊಂತೀಯ ಇವಾಗ ಏನು ಕುಗಿಸ್ಕೊತಾನ ಅವನು ಆಯ್ತು ಮಾಡ್ಕೊಂಬಂದ್ವಿ ಹಬ್ಬದೂಟ ಮಾಡ್ಕೊಂಬಂದ್ವಿ ಇದು ನಮ್ಮ ಊರ್ಗಿದ್ದೀರೂರಲ್ಲಿ ಹಬ್ಬ ಇತ್ತು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಮಾಮ ಮದ್ವೆ ಜೋರು ಮದ್ವೆ ಜೋರು 60,000 ತುಂಬಾ ದೊಡ್ಡದಾಗಿತ್ತು ಮಾಮ ಅದು ಅಗ್ಲ ಆಗಿತ್ತು ಯಾರೋ ಗುತ್ಕೊಂಡೋಗಿರೋದು ಯಾರೋ ಹಿಂದ್ಗಡೆಯಿಂದ ಗುತ್ಕೊಂಡೋಗಿರೋದು ಬಿದ್ದಿರೋದಲ್ಲ ಅವ್ರಿಗೆ ಆಮೇಲೆ ನೆನ್ಪಾಗೈತೆ 2-3 ದಿನ ಬಿಟ್ಟು ಕ್ಯಾಮ್ರಾ ಗಿಮ್ರಾ ಏನಿಲ್ಲ ಚೆಕ್ ಮಾಡ್ಸಕ್ ಹಂಗಾಗಿ ಮಾಡ್ಸಿಲ್ಲ ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಬಿಡ್ತಾ ಇದ್ವಿ ಅವ್ರಿಗೆ 3 ದಿನ ಆದ್ಮೇಲೆ ಅದ್ ನೆನ್ಪ್ ಬಂದಿರೋದು ಅಲ್ಲೆಲ್ಲ ಆಗಿರೋದು ಈ ತರ ಆಗೈತೆ ಅಂತ ತಾತ ಆಯ್ತು ಊಟ ಮಾಡ್ಕೊಂಡೆ ಬಂದ್ವಿ ಬೇಡ ಬಾ
ಜ್ಯೂಸ್ ಎಲ್ಲ ಕುಡಿಯಲ್ಲ ಬಾರೋ. ಐಶು ಮಾಗಡಿಲಿದ್ದ ಯಾಕೆ? ಅಜ್ಜಿಗೊಂದು ಐಶು ಅಂತ ಕೊಡು. ದ್ರಾಕ್ಷಿ ಅದು ದ್ರಾಕ್ಷಿ ತಿನ್ನೇನಾಗಲ್ಲ. ಒಂದೇ ಜಾಸ್ತಿ ಮಂದೆ ಜಾಸ್ತಿ ಆಗೋಯ್ತು. ಇಲ್ಲ ಅಲ್ಲಿ ನಮ್ಮ ಓರ್ಗಿತಿ ಮನೇಲಿ ಊರಬ್ಬ ಇತ್ತು. ಹೌದಾ ಚೆನ್ನಾಯ್ತೇನ ಸಾಂಗು? ಅಕ್ಕ ಚೆನ್ನಾಗಿದೆ ಸೂಪರ್ ಆಗೈತೆ 2 ಸಾಂಗ್ ಐತೆ ಅದ್ರಲ್ಲೇನೆ ಫಸ್ಟೇನೆ ಇದನ್ ಮಾಡವ್ರೆ, ಅದ್ಯಾವ್ದೋ ಒಂದ್ ಮ್ಯೂಸಿಕ್ ಹಾಕ್ಬಿಟ್ಟು ಅದು ಇದ್ ಚೆನ್ನಾಗ್ ಬಂದಿತ್ತು. ಫೋಟೋಗ್ರಾಫ್ ಕಳಿಸಿದ್ದ ನಂದು ಅದನ್ನ ಇವನ್ಗೆ. ಬೇಡ ಅಂತಲ್ಲ ನೀನು. ನಾನೇ ಬೇಡ ಅಂದೆ ಅಂತ ಇದ್ ಮಾಡ್ಬಿಟ್ಟವ್ರೆ. ಬಟ್ ಸಕ್ಕದಾಗಿತ್ತು ಅದು. ಬಟ್ ಮ್ಯೂಸಿಕ್ ನನ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ. ಇಲ್ಲಿ ಒತ್ತಿದ್ರೆ ನಾವೆಲ್ಲೇ ತಿರ್ಗುದ್ರು ನಮ್ ಕಡೆಗೆ ಕ್ಯಾಮ್ರಾ ತಿರುಗುತ್ತೆ. ಹಂಗ್ ಮಾಡಕ್ ಹೋಗ್ಬಿಟ್ಟು ನನ್ ಮುಖ ಹೊತ್ಕೋತಾ ಇದೀನಿ ನಾನು. ಎಲ್ಲೇ ತಿರ್ಸಿದ್ರು ಅಲ್ಲಿ ನನ್ ಮುಖನೇ ಬರುತ್ತೆ. ಇವಾಗ ಅವಳ ಕಡೆ ಇದು ನಾವು ಮೊನ್ನೆ ಎಲ್ಲ ವಿಡಿಯೋ ಮಾಡೋಕೆ ಕ್ಯಾಮ್ರಾ ತಂದಿದ್ದಣ್ಣ. ಅದು ಹಂಗೆ. ಹಾಗಂದ್ರೆ ಈ ಕ್ಯಾಮ್ರಾ ಇದ್ದಿದ್ರೆ ಇದನ್ನೇ ಮಾಡಬಹುದಾಯ್ತು. ಒಂದೊಳ್ಳೆ ಅವಸ್ಥೆ ಅಲ್ಲ. ಈ ಕಡೆ ಮದ್ವೆ ಹುಡುಗಿ ಸೀರೆನೂ ಬಂದಿಲ್ಲ. ಮುಹೂರ್ತದ್ದು ಬ್ಲೌಸ್ ಇನ್ನು ಎಂಬ್ರಾಯ್ಡ್ರಿನೇ ಮಾಡಿಲ್ವಂತೆ. ನಾಳೆ ಮದ್ವೆ ಇದೆ. ಇಟ್ಕೊಳ್ರಿ ಲೆಹಂಗಾ ಬ್ಲೌಸ್ ಇವಾಗ ಸ್ಟಿಚ್ ಆಗ್ತಾ ಇದೆಯಾ? ಬೆಳಿಗ್ಗೆ 10 ಗಂಟೆಯಿಂದ. ಬಂದಿದ್ಯಾ ಎಂಬ್ರಾಯ್ಡ್ರಿ ಬಂದಿದ್ಯಾ? ಹೊಲಿಬೇಕಷ್ಟೇ. ಎಂಬ್ರಾಯ್ಡ್ರಿ ಬಂದಿದೆ. ಇನ್ನ ಅವಳು ಹೇಳಿದಾರೆ ಬೃಂದವ್ರು. ಹೌದಾ? ಇಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಮದ್ದಿದ್ ಬಂತು. ಇದೇನ ಇದು? ಇದಕ್ಕೆ ಹಿಂಗ್ ಮಾಡಿಸ್ಕೊಂಡವಳೆ. ಇಷ್ಟು ಚಿಕ್ಕದು. ಅದು ಇದು ಕಣೆ ಅವಳು ಬೀಟ್ಸ್ ಬ್ಯಾಕು ಎಲ್ಲ ಅವಳೆ ಇದಪ್ಪ ಟೈಂಗ್ ಕೆಳಗಡೆ ಇತ್ತು ಬಾಲ್ಸ್ ಬರುತ್ತಲ್ಲ ಅದು. ಬೇಡವಾಗಿತ್ತು. ಹಳೆ ಕಾಲದವ್ರು ಅಷ್ಟೇ. ಏನೋ ಒಂದ್ ಆಗಿದೆ. ಅಂಕಲ್ ನೋಡಿ ಅಂಕಲ್, ಒಂದ್ 10 ಗಂಟೆ ಅಷ್ಟೊತ್ತಿಗೆ. ಪ್ಲೇನೇ ಏನು ಇಲ್ಲ. ನೀವ್ ಹೇಳಿದ್ರೇನೆ ತಗೊಬಂದವ್ರಲ್ಲ ನಿಂದವ್ರು. ನಾನ್ ಬೆಂಗಳೂರಿಂದ ಬಂದಿದ್ದೀನಿ. ಈಗ ನಾನು ರೆಡಿ ಮಾಡ್ತಾ ಇದ್ದೀನಿ. ಅವರು ಲೇಟ್ ಮಾಡುದು ಏನ್ ಮಾಡೋದು? ಆಗೋಗ್ಬಿಟ್ಟಿದ್ರೆ ಇವ್ರದ್ದು ತಪ್ಪಾದ್ರೂ ಹಿಡಿಸ್ಕೋಬೋದಾಗಿತ್ತು. ಅದನ್ನೇ ತಂದತಾಗಿ ಅವಳ್ದು. ಈಗ ಯಾವ್ದು ತಂದಿಲ್ಲ ನೀನು? ಅವಳು ನನ್ ಫ್ರೆಂಡ್ ತಂದಿದೀನಿ. ಅದನ್ನ ತಕ್ಕಿಡ್ಬೇಕಷ್ಟೇ. ನಾನೇನ್ ಮಾಡ ಅಲ್ಲೇ ಮಿಷಿನ್ ಚೆನ್ನಾಗೈತೆ. ಅವಳ್ದು ಇವಳ್ದು ನೀನೇ ಇಟ್ಕೊಳ್ತೀಯ ಅಲ್ವಾ? ಮಿಷಿನ್ ಚೆನ್ನಾಗೈತೆ. ಅಲ್ಲ ಹುಡ್ಗಿದು ಲೆಹಂಗಾ ಬ್ಲೌಸ್ ಇವಾಗ ಹೊಲಿತಾ ಇದಾರೆ. ನಾಳೆ ಮದ್ವೆ ಇದೆ. ಇದು ದಾರೆ ಮಾಡ್ಕೊಂಡು ಆಗೋಗ್ಬಿಟ್ಟಿದೆ ನಂಗೆ ಅನುಕೂಲ ಆಗೋದು. ಈಗ ಅವನು ವರ್ಕ್ ಮಾಡೋದು ಲೇಟ್ ಮಾಡ್ಬಿಟ್ಟಾನ. ಸಂಜೆ ಆಗ್ಬಿಡುತ್ತೆ. ನೋಡಿ ಅಡ್ಜಸ್ಟ್ ಮಾಡಿ ಬೇಗ ಬೆಳಗ್ಗೆ ಬೇಗ ಬಂದು ಬೇಗ ಅಂದ್ರೆ ಆಗಲ್ಲಪ್ಪ. ಸೀರೆ ಒಂದು ಕೊಟ್ಟು ಬ್ಲೌಸ್ ಬೇಡವಾ ಅಂಕಲ್? ಬ್ಲೌಸ್ ಯಾವ್ದು ಹಾಕೊಳ್ಳೋದು? ಗೋಲ್ಡ್ ಕಲರ್. ನಾವ್ ಬೆಂಗಳೂರಿಂದ ನಂಬ್ಕೊಂಡ್ ತಂದಿರೋದು ಇದು ಅಲ್ಟೆ ಬ್ಲೌಸ್. ಯಾವ್ದೋ ನಾರ್ಮಲ್ ಇದನ್ನ ತಗೊಂಡ್ ಬಂದಿದೀನಿ. ಬೇರೆ ಕಡೆ ನೋಡೋಣ ಬಾ. ಓಯ್ ಒಂದ್ 2 ಕಡೆ ಹುಡ್ಕೋಣ ಬಾ. ಆಗಲ್ವಾ? ಬೇರೆ ಕಡೆ ನೋಡೋಣ. ನನ್ನ ಸೀರೆ ಹೋಯ್ತು. ಐರನ್ ಮಾಡ್ತಿದ್ದೀನಿ. ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದೆ ನೋಡು ನನ್ನ. ನನಗೆ ಕೈ ಕಾಲ ನಡೆಸ್ತಾವೆ. ಯಾವ ಪರಿಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದೀರಾ ನೋಡ್ರಿ ನಮ್ಮನ್ನ ಇವತ್ತು.
ಬ್ಲೌಸ್ ಹೊಲ್ಕೊಡ್ತಾರೆ ನಮ್ಮೂರಲ್ಲಿ ಅಂತ ಕರೆಸ್ಬಿಟ್ಟು ನನಗೆ ಬ್ಲೌಸ್ ಇಲ್ಲ, ಮದ್ವೆಗೆ ಸೀರೆ ಇಲ್ಲ. ನಾನ್ ಮದ್ವೆಗೆ ಬರಲ್ಲ ಆಮೇಲೆ ಸೀರೆ ಇಲ್ಲ ಅಂದ್ರೆ ಆ ಪರಿಸ್ಥಿತಿ